ಕಲಬುರಗಿ ಬೀದರ್ನಲ್ಲಿ ಸಚಿನ್ ಸೂಸೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಆರೋಪಿ ರಾಜು ಕಪನೂರು ಜೊತೆ ಕಾಂಗ್ರೆಸ್ಸಿಗರ ಫೋಟೋಗಳು ವೈರಲ್ ಆಗಿದೆ. ಫೋಟೋವನ್ನ ರಿಲೀಸ್ ಮಾಡಿ ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಮುಖಂಡರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಲೀಡರ್ಸ್ ಜೊತೆ ರಾಜು ಕಪನೂರು ಇರುವಂತಹ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡು ಜೊತೆಗೆ ಕಪನೂರು ಬಿಜೆಪಿ ನಗರಾಧ್ಯಕ್ಷ ಚಂದ್ರು ಪಾಟೀಲ್ ಜೊತೆಗಿನ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ಫೋಟೋ ಯಾವಾಗ ರಿಲೀಸ್ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ ಖರ್ಗೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಸಚಿನ್ ಸೂಸೈಡ್ ಕೇಸ್. ಫೋಟೋ ರಿಲೀಸ್ ಮಾಡಿ ಆಕ್ರೋಶವನ್ನ ಬಿಜೆಪಿಗರು ಒಂದ್ ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಇದೀಗ ಪ್ರಿಯಾಂಕ್ ಖರ್ಗೆ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಲೀಡರ್ಸ್ ಜೊತೆ ರಾಜು ಕಪನೂರು ಇರುವಂತಹ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಚಿವ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಈ ಫೋಟೋ ಯಾವಾಗ ರಿಲೀಸ್ ಆಗಿದ್ದು ಅಂತ ಹೇಳಿ ಲೇವಡಿ ಮಾಡಿದ್ದಾರೆ. ರಾಜಕೀಯ ಕೆಸರೆರಚಾಟಕ್ಕೆ ಈ ಸಚಿನ್ ಸೂಸೈಡ್ ಕೇಸ್ ಒಂದ್ ಕಡೆ ಬಲಿಯಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅನಿಲ್ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಅನಿಲ್, ಸಚಿನ್ ಸೂಸೈಡ್ ಕೇಸ್ ಈಗಾಗಲೇ ರಾಜಕೀಯ ತಿರುವನ್ನ ಪಡೆದುಕೊಂಡಿರುವಂಥದ್ದು. ಬಿಜೆಪಿ ಕಾಂಗ್ರೆಸ್ ಎರಡೂ ಕಡೆಯಿಂದಲೂ ಕೂಡ ಫೋಟೋ ವೈರಲ್ ಆಗ್ತಾ ಇರುವಂಥದ್ದು. ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಸದ್ಯಕ್ಕೆ ಅಂತ? ರಮ್ಯಾ, ನಿಜಕ್ಕೂ ಬೀದರ್ನಲ್ಲಿ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳಿನ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದು ದಿನಕ್ಕೊಂದು ರಾಜಕೀಯ ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಈ ಹಿಂದೆ ಬಿಜೆಪಿ ಏನೊಂದು ಸಚಿವ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಮತ್ತು ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಏನೊಂದು ರಾಜು ಕಪನೂರ್ ಏನು ಆರೋಪಿ ಇದ್ದಾನೆ ಅವರು ಕೆಲವೊಂದಿಷ್ಟು ಫೋಟೋಗಳು ಸಹ ಬಿಜೆಪಿ ಪಕ್ಷದಿಂದ ಒಂದು ಬಿಡುಗಡೆ ಮಾಡಲಾಗಿತ್ತು. ಆದ್ರೆ ಇದೀಗ ಏನೊಂದು ಇದೇ ಬಿಜೆಪಿ ಮುಖಂಡರು ಆರೋಪಿಯಾಗಿರುವ ರಾಜು ಕಪನೂರ್ ಜೊತೆಗಿನ ಫೋಟೋಗಳನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡ ಅಂತ ಹೇಳಬಹುದು. ಕಲಬುರಗಿ ಗ್ರಾಮೀಣ ಶಾಸಕರಾದ ಬಸವರಾಜ ಮತ್ತಿಮೂಡು ಹಾಗೂ ಕಲಬುರಗಿ ನಗರ ಬಿಜೆಪಿ ಅಧ್ಯಕ್ಷರಾದ ಚಂದ್ರು ಪಾಟೀಲ್ ಅವರು ಆರೋಪಿ ರಾಜು ಕಪನೂರ್ ಜೊತೆಗಿನ ಫೋಟೋಗಳನ್ನ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಯಾಕೆಂದ್ರೆ ನಿಮ್ಮ ಆರೋಪಿಗಳೇನಂದ್ರೆ ನಿಮ್ಮ ಮುಖಂಡರೇ ಏನೊಂದು ರಾಜು ಕಪನೂರ್ ಅಂತ ನೀವು ಆರೋಪಿಯಾಗಿ ಹೇಳ್ತಾ ಇದ್ರೆ ಅವನ ಜೊತೆನೆ ನಿಮ್ಮ ಪಕ್ಷದ ಮುಖಂಡರ ಫೋಟೋಗಳು ವೈರಲ್ ಆಗಿವೆ. ಈ ಬಗ್ಗೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಈ ಬಗ್ಗೆ ಏನು ಸ್ಪಷ್ಟೀಕರಣ ನೀಡಬೇಕು ಹಾಗೂ ಏನೊಂದು ಜನವರಿ 4ರಂದು ಕಲಬುರಗಿ ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಅವರ ರಾಜೀನಾಮೆಗೆ ಆಗ್ರಹಿಸಿ ಮುತ್ತಿಗೆ ಹಾಕಲಿದ್ದಾರೆ. ಮುತ್ತಿಗೆ ಹಾಕುವ ಮುನ್ನ ಏನೊಂದು ರಾಜು ಕಪನೂರ್ ಜೊತೆಗಿನ ನಿಮ್ಮ ಪಕ್ಷದ ಶಾಸಕರು ಹಾಗೂ ಮುಖಂಡರ ಫೋಟೋ ಬಗ್ಗೆ ನೀವು ಸ್ಪಷ್ಟೀಕರಣ ನೀಡಬೇಕು. ಒಂದು ವೇಳೆ ನಮ್ಮನೆಗೆ ಮುತ್ತಿಗೆ ಹಾಕುವುದಿದ್ದರೆ ಇಂತಹ ಏನೊಂದು ರಾಜು ಕಪನೂರ್ ಜೊತೆಗಿನ ನಿಮ್ಮ ಪಕ್ಷದ ಮುಖಂಡರ ಫೋಟೋಗಳನ್ನ ಆ ಫೋಟೋಗಳನ್ನ ಮೆರವಣಿಗೆಯಲ್ಲಿ ಹಿಡಿದುಕೊಂಡು ಬಂದು ನಮ್ಮ ಮನೆಗೆ ಮುತ್ತಿಗೆ ಹಾಕಿದೆ ಎಂದು ಬಿಜೆಪಿ ಪಕ್ಷದ ಮುಖಂಡರಿಗೆ ಹಾಗೂ ಏನೊಂದು ಅಧ್ಯಕ್ಷರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅನಿಲ್.